ಮತ್ತು ಕುಮಾರಸ್ವಾಮಿನೂ ಅವರು ಭೇಟಿಯಾಗವ್ರೆ. ಯಾರು? ದೇವರಾಜೇಗೌಡರು. ಏನಕ್ಕೆ ಭೇಟಿಯಾಗಿದ್ರು? ಏನಕ್ಕೆ ಚರ್ಚೆ ಮಾಡಿದರು? ಅದನ್ನೀಗ ಹೇಳವ್ರಲ್ರಿ, ತನಿಖೆನಲ್ಲಿ ಬರುತ್ತೆ ಬಿಡ್ರಿ, ಯಾವಾಗ ಭೇಟಿಯಾಗಿದ್ರು ಅಂತ ಬಿಡಿ. ಆ ವಿಚಾರ ಬಿಟ್ಟು ಬೇರೆ ಯಾವ್ದಾರ ಮಳೆ ಗಿಳೆ ಹಾನಿ ಆಗಿರೋದ್ರ ಬಗ್ಗೆ ಏನಾರ ಕುಡಿಯೋ ನೀರಿನ ಸಮಸ್ಯೆ ಇದ್ರ ಬಗ್ಗೆ ಹೇಳಿ. ಇದನ್ನ ಏನು ಮಾತಾಡಿ ನಮಗೆ ಜನಕ್ಕೂ ಮುಂಚೆ ಎಲ್ಲ ಮುಂಚೆನೇ ಭೇಟಿ ಮಾಡಿದ್ದು. ಯಾಕಂಗೆ ನೋಡ್ತಾ ಇಲ್ವ ನೀವು? ಬೆಳಗ್ಗೆಯಿಂದ ಚರ್ಚೆ ನಡೀತಾ ಇದಲ್ಲ ಟಿ ವಿ ಮುಂದೆಲ್ಲೇ. ಪವರ್ ಟಿ ವಿನಲ್ಲಿ ಚರ್ಚೆ ಆಯ್ತಾ? ಅದು ನೋಡಿ, ಟಿ ವಿಲಿ ನೋಡಿ ಎಲ್ಲ ವಿಚಾರ ತಿಳ್ಕೊಳ್ಳಿ. ನಾಳೆ ನಾನು ಬರ್ತೀನಿ, ಬಂದಾಗ ಚರ್ಚೆ ಮಾಡೋಣ. ನೀವು ಹೇಳಿದ್ದೀನಿ ಡಿ ಸಿ ಅವರಿಗೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದೆಲ್ಲ ವರದಿ ತರಿಸ್ಕೊಂಡು ಪ್ರಥಮ ಹಂತದ್ದು ಏನೇನು ಮಾಡಲಿಕ್ಕೆ ಸಾಧ್ಯನೋ ತಕ್ಷಣ. ಮತ್ತು ನಮ್ಮ ಚೆಸ್ಕಾಮ್ ಅಧ್ಯಕ್ಷರು ಇದ್ದಾರೆ, ನಮ್ಮ ರವಿಯವರು ಭಾಳ ಮಂಡ್ಯದಲ್ಲಿ ಹೆಚ್ಚು ಹಾನಿಯಾಗಿದೆ ಅಂತ ಹೇಳಿದ್ದಾರೆ. ಸೊ ಸರ್ಕಾರದಿಂದ ಏನು ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ರೆವಿನ್ಯೂ ಇಲಾಖೆಯಿಂದ ತರಿಸಿ ತಕ್ಷಣ ಮಾಡಬೇಕು ಅಂತ ಹೇಳಿದ್ದೀವಿ. ತಾತ್ಕಾಲಿಕ ತೊಂದರೆ ಇರೋದನ್ನ ಪರಿಹಾರ ಮಾಡಲಿಕ್ಕೆ ಹೇಳಿದ್ದೀವಿ. ಥ್ಯಾಂಕ್ ಯು ಸರ್. ನೋಡಿ, ಇದಾರು ಒಂದೇ ಸೆಕೆಂಡು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬರೋ ಚುನಾವಣೆಯಲ್ಲೂ ರಾಜಕೀಯ ಪಕ್ಷಗಳು ಚುನಾವಣೆ ಆಸಕ್ತರು ಎದುರಿಸಬೇಕಾಗಿರ್ತಕ್ಕಂಥದ್ದು ಸಹಜ. ನಮಗೆ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಮೈಸೂರು ವಿಭಾಗದ್ದು ಜೂನ್ 3ನೇ ತಾರೀಕು ನಿಗದಿಯಾಗಿದೆ, ನೋಟಿಫಿಕೇಷನ್ ಆಗಿದೆ, ನಾಮಿನೇಷನ್ ಫೈಲ್ ಮಾಡುವಂಥದ್ದು. ಸೊ ನಮ್ಮ ಜಿಲ್ಲೆಯವರೇ ಆದಂಥ ಈಗಾಗಲೇ 3 ಬಾರಿ ಸತತವಾಗಿ ಟೀಚರ್ 4 ಬಾರಿ ಚುನಾವಣೆ ಗೆದ್ದು ಆ ಕ್ಷೇತ್ರದಲ್ಲಿ ಭಾಳ ಯಶಸ್ವಿಯಾಗಿ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಮರ್ತಿಬೇಗೌಡರಿಗೆ ಮತ್ತೊಂದು ಅವಕಾಶಕ್ಕೆ ನಮ್ಮ ಪಕ್ಷ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಅದ್ರ ಪರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಸಕ್ರಿಯವಾಗಿ ಮಾಡಬೇಕು. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ನಮ್ಮೆಲ್ಲ ಮುಖಂಡರುಗಳನ್ನ ಕೇಳಲಿಕ್ಕೋಸ್ಕರ ಒಂದು ಸಭೆ ಕರೆದಿದ್ದೆ. ಯಾರು ರಾಜ್ಯದ ಮಹಿಳೆಯರನ್ನ ಮರ್ಯಾದೆ ತೆಗೆದಿರೋರು? ನಿನ್ನ ಲೆಕ್ಕದಲ್ಲಿ ಯಾರಪ್ಪ? ಅಲ್ಲಲ್ಲ, ಆಯಿತು, ಅವ್ರು ಹೇಳಿದ್ರು. ನಿಮ್ಮ ಲೆಕ್ಕದಲ್ಲಿ ಯಾರು ಅನ್ನಿಸ್ತದೆ? ಅಲ್ಲಲ್ಲ, ನೀನು ಒಬ್ಬ ಈ ರಾಜ್ಯದ ಪ್ರಜೆ ಅಲ್ಲ, ಮಾಧ್ಯಮ ಸ್ನೇಹಿತ ಅನ್ನೋದು ಒಂದು ಕಡೆ ಇರಲಿ. ಮಾಧ್ಯಮದವರಾಗಿ ಈ ರಾಜ್ಯದ ಅನೇಕ ಮಹಿಳೆಯರನ್ನ ಇವತ್ತು ಈ ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣಕರ್ತರು ಯಾರು? ದಯಮಾಡಿ ಹೇಳಿ, ಯಾರು? ಅದು 100 ಜನನೋ 50 ಜನನೋ 10 ಜನನೋ ಒಬ್ಬರೋ ಇವತ್ತು ಈ ಇನ್ಸ್ಟೆಂಟ್ ನಡೆದಿರ್ತಕ್ಕಂಥದ್ದಕ್ಕೆ ಕಾರಣ ಯಾರು? ಯಾರ ಕುಟುಂಬ? ಏನು ಸಾಧನೆಗೋಸ್ಕರ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ? ಯಾವ ವಿಚಾರಕ್ಕೆ ಪ್ರತಿಭಟನೆ ನಡೀತಾ ಇದೆ? ಡೈವರ್ಟ್ ಮಾಡಲಿಕ್ಕ ಅಥವಾ ಇಲ್ಲ ನಮ್ಮ ಹುಡುಗ ಮಾಡಿರೋದು ಸರಿ ಇದೆ ಸಂತೋಷಕ್ಕ? ಇಷ್ಟೂ ಜನ ಕುಟುಂಬ ಬೀದಿಗೆ ಬಂದಿದ್ದಾರಲ್ಲ, ಅವ್ರ ಕುಟುಂಬದಲ್ಲಿ ಪಕ್ಕದ ಮನೆ ಮದುವೆಗೆ ಹೋಗೋಕ್ಕೆ ಯೋಚನೆ ಮಾಡುವಂಥ ಪರಿಸ್ಥಿತಿ, ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಲಿ ಇದ್ದಾರಲ್ಲ ಕುಟುಂಬ. ಅದೆಲ್ಲ ಸಾಧನೆ ಏನೋ ಒಂದು ಕಾರಣಕ್ಕೋಸ್ಕರ ಪ್ರತಿಭಟನೆನ. ಯಾವ ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕು ಅದು ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಈ ಥರ ದಿನನಿತ್ಯ ಇದನ್ನೇ ಒಂದು ಬೀದಿ ರಂಪ ಆದಿ ರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡಬೇಕು. ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನಮಗೆ ಮುಜುಗರ ಆಗಿ ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀವಿ. ಇವತ್ತೇನೋ ನಾನು ಪವರ್ ಟಿ ವಿಲಿ ನೋಡ್ತಿದ್ದೆ. ಪವರ್ ಟಿ ವಿನಲ್ಲಿ ಅವನು ಕೆಲವಾರು ಕ್ವಶನ್ ಆಗ್ತಾಯಿದ್ದ. ಹಿಂದೆ 6 ತಿಂಗಳಿಂದ ನೀವೇ ನನಗೆ ಮಾತಾಡಿದ್ರಿ, ಈ ವಿಚಾರ ನನಗೆ ಗೊತ್ತಿದೆ ಅಂತ ಹೇಳಿದ್ರಿ ಅಂತೆಲ್ಲ ನೋಡಿದ್ರಾ? ಪವರ್ ಟಿ ವಿಲಿ ಯಾರೋ ಇದ್ದಾರಾ? ಹೌದಾ? ಹಂಗಾರೆ ಈಗ ಯಾರ ಪರ ಸ್ಟ್ರೈಕ್ ಮಾಡ್ತಾವ್ರೆ? ಈಗ ಆ ಹೆಣ್ಣುಮಕ್ಕಳು ಆ ಸಂತ್ರಸ್ತರ ಬಗ್ಗೆ ಇವರು ಅನುಕಂಪ ತೋರಿಸಲೇ ಇಲ್ವಲ್ಲ, ಅವ್ರಿಗೆ ಅಟ್ಲೀಸ್ಟು ನಾವು ಸಾರಿ ಕೇಳಲೇ ಇಲ್ವಲ್ಲ ಇವರು.
ನಿಮಗೆ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ನಾವು ಇದ್ದೀವಿ ಅಂತ ಹೇಳಲೇ ಇಲ್ವಲ್ಲ. ನಾವು ಆ ಅನುಕಂಪನ ಇವರು ತೋರಿಸ್ಲೇ ಇಲ್ವಲ್ಲ. ಒಬ್ರಿಗೂ ಟಿ ವಿ ಮಾಧ್ಯಮದ ಮೂಲಕನೂ ಇವರು ಅವ್ರಿಗೆ ಸಾಂತ್ವನನೇ ಹೇಳಲಿಲ್ವಲ್ಲ, ಸಾರಿ ಕೇಳಲೇ ಇಲ್ವಲ್ಲ. ಇವರು ಹೋರಾಟ ಈಗ ಆಯಿತು, ಪ್ರಜ್ವಲ್ನ ಕರ್ಸೋದು ಜವಾಬ್ದಾರಿ ಯಾರ್ದು? ಈಗ ನೀವು ಯಾರು ಸಾಮಾನ್ಯ ಜನರ ಒಬ್ಬ ಅಕ್ಯೂಸ್ ಹೊರಗಡೆ ಹೋದರೆ ಅವ್ರ ಅಪ್ಪನ ಕರೆಸಿ ಕೂರಿಸ್ತೀರಾ, ಅವರ ಅಣ್ಣನ ಕರೆಸಿ ಕೂರಿಸ್ತೀರಾ ಪೊಲೀಸ್ನವರು? ಈಗ ಅಲ್ಲಲ್ಲ ಅಂತ ಈಗ ಇವರೇ ಹೇಳಲ್ವಾ, ಏಯ್ ಅದು ಯಾರು ಕರೀರಿ ಕರ್ಸ್ರಿ ಅಂತ ಅನ್ನಲ್ವಾ? ಈಗ ಇವ್ರ ಜವಾಬ್ದಾರಿ ತಗೊಂಡು ಕರೆಸ್ಬೇಕಲ್ಲ. ಯಾರ ಕಳಿಸಿರ್ಲಪ್ಪ, ಈಗ ಅವರ ಅಣ್ಣನ ಮಗ ಪ್ರಜ್ವಲ್ಲು ಸಂಬಂಧ ಇಲ್ಲ ಅಂದರೆ ಯಾರ ಪರ ಇವತ್ತು ಈ ಪ್ರತಿಭಟನೆ? ಯಾರ ಪರ ಪ್ರತಿಭಟನೆ ಮಾಡ್ತಾವ್ರೆ? ಯಾವ ಇಶ್ಯೂಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಪೆನ್ ಡ್ರೈವ್ ಎಲ್ಲಿಂದ ಬತ್ತು? ಪೆನ್ ಡ್ರೈವ್ ಮಾಡಿದವ್ರು ಯಾರು? ರೆಕಾರ್ಡ್ ಮಾಡಿದವ್ರು ಯಾರು? ಇಷ್ಟು ಸಂತ್ರಸ್ತರ ಬೀದಿಗೆ ತಂದವ್ರು ಯಾರು? ಹಂಗಾರೆ ಅದು ಯಾವುದು ಬೇಡವಾ? ಈಗ ಯಾವುದಾರ ವಿಚಾರನ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಹೋದಾಗ ಅದಕ್ಕೆ 108 ದಾರಿಗಳು ಸಿಕ್ಬಿಡ್ತವೆ, ಎಲ್ಲೆಲ್ಲೋ ಹೊರಟೋಗ್ತವೆ. ನಾವು ಅದನ್ನು ಹುಡ್ಕೋದ ಪ್ರಾರಂಭದಲ್ಲಿ ಈ ಇನ್ಸಿಡೆಂಟ್ ಆಯ್ತಲ್ಲ, ಇದಕ್ಕೆ ಯಾರು ಕಾರಣಕರ್ತರು? ಸೊ ರೆಕಾರ್ಡ್ ಮಾಡಿದವ್ರು ಯಾರು? ಆ ರೆಕಾರ್ಡ್ ಮಾಡಿದವರಿಂದ ಎಲ್ಲಿಗೆ ಹೋಯ್ತು? ಅವ್ಯಾವು ಬೇಡ ಅಂತಂದರೆ ಒಬ್ಬ ಏನಾರ ಚರ್ಚೆ ಆಗಿರಲಿ, ದೇವರಾಜೇಗೌಡ ಶಿವರಾಮೇಗೌಡ ಏನಾರ ಚರ್ಚೆ ಆಗಿರಲಿ, ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳವರು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು. ಇವತ್ತು ಸಂತ್ರಸ್ತರು ಇರ್ಬೋದು, ಸಂತ್ರಸ್ತರ ಪರವಾಗಿರೋರು ಇರ್ಬೋದು, ಅಥವಾ ಬೇರೆ ಯಾವುದೋ ಪಬ್ಲಿಕ್ ಇಂಟ್ರೆಸ್ಟ್ ಇರೋದಿರ್ಬೋದು, ಸರ್ಕಾರದ ಮುಖ್ಯಮಂತ್ರಿ ಹತ್ರ, ಗೃಹ ಮಂತ್ರಿ ಹತ್ರ, ಉಪಮುಖ್ಯಮಂತ್ರಿ ಹತ್ರ ಹೋಗಿ ಈ ಇನ್ಸಿಡೆಂಟ್ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ ಅಥವಾ ಈ ಇನ್ಸಿಡೆಂಟನ್ನು ನಿಮಗೆ ಸರ್ಕಾರಕ್ಕೆ ಎಂಕ್ವೈರಿಗೆ ಅನುಕೂಲ ಆಗುತ್ತೆ, ಸಂತ್ರಸ್ತರಿಗೆ ಏನಾದ್ರು ಸಹಾಯ ಆಗುತ್ತೆ ಅನ್ನೋ ಚರ್ಚೆ ಮಾಡಿದ್ರು ತಾನೇ ತಪ್ಪೇನು? ತಪ್ಪೇನು ಒಂದೇ ಚರ್ಚೆ ಮಾಡಿದ್ರೆ ಅದು ಅಪರಾಧನ? ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.